ಗಂಡ ಹೆಂಡತಿ ಆಗೋರಲ್ವಾ, ಯಾರಿಗೋಸ್ಕರನೋ ನಾವ್ಯಾಕೆ ಭಯ ಪಡ್ಬೇಕು? ನನ್ಗೇನಾದ್ರೂ ಕೊಟ್ಬಿಡಿ, ಅವಾಗ ನಾನು ಕಾಮಾಗಿ ಕೂತ್ಕೋತೀನಿ. ಅದೇ ರೀ ಉತ್ಸವದಲ್ಲಿ ಕೊಟ್ರಿ ಅಲ್ವಾ ಒಳ್ಳೆ ಮುತ್ತು, ಅಂಥ ಮುತ್ತನ್ನ ಮತ್ತೊಂದು ಕೊಟ್ಬಿಡಿ. ಹೋಗ್ಲಿ, ನಾನೇ ಮೊದ್ಲು ಕೊಡ್ಲಾ? ಬೇಡ. ಎಕ್ಸ್ಕ್ಯೂಸ್ ಮೀ. ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ? ಅಷ್ಟಕ್ಕೂ ನೀನ್ ಯಾಕೆ ಬಂದಿದ್ಯಾ? ಇದಕ್ ಮುಂಚೆ ನಾನ್ ವರ್ಕ್ ಮಾಡಿರೋ ಆಫೀಸ್ ಇದು. ಒಂದ್ಸಲ ಎಲ್ರನ್ನೂ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದೆ. ಅದು ಅವಾಗ. ಇವಾಗ ಮಾತ್ಗೂ ಬರೋದು ಪದ್ಧತಿ ಅಲ್ಲ. ಹೇಳೋದಕ್ಕೆ ನೀನ್ ಯಾರು? ನಾನ್ ಯಾರ ಈಗ್ಲೇ ಹೇಳ್ತೀನಿರು. ಶ್ರೀಕರ್ ಅವ್ರೆ, ಒಂದ್ ನಿಮಿಷ ಹೊರಗಡೆ ಬನ್ನಿ. ಯಾಕೆ? ಹೇಳ್ತೀನಿ, ಬನ್ನಿ ಬನ್ನಿ. ನಿಹಾರಿಕಾ, ನಿಹಾರಿಕಾ. Listen everybody. ನಾನ್ ಯಾರು ಅಂತ ನಿಮ್ ಎಲ್ಲರಿಗೂ ಒಂದ್ ಚಿಕ್ಕ ಅನುಮಾನ ಇರುತ್ತೆ. ಅದನ್ನ ಕ್ಲಿಯರ್ ಮಾಡ್ತೀನಿ. ನಾನ್ ಯಾರು ಅಂದ್ರೆ ನಿಮ್ಮ ಕೊಲೀಗ್ ಶ್ರೀಕರ್ ಅವ್ರಿಗೆ ಹೆಂಡತಿ ಆಗೋಳು. ನಿಹಾರಿಕಾ ಅಂದ್ರೆ ನೀವೇನಾ? ಎಸ್. ಮತ್ತೆ ಮೊದಲು ಶ್ರೀಕರ್ ಅವರು ಅವನಿಯವರು ತುಂಬಾ ಕ್ಲೋಸ್ ಆಗಿ ಮೂವ್ ಆಗಿದ್ರು. ನಾನ್ ಹೆಂಡತಿ ಆಗ್ಬೇಕು ಅನ್ಕೊಂಡಿದ್ದೋಳು. ಒಬ್ರು ಹೆಂಡತಿ ಆಗೋರು, ಇನ್ನೊಬ್ರು ಆಗ್ಬೇಕು ಅನ್ಕೊಂಡವ್ರು. ಎರಡು ಒಂದೇ ತರ ಇದೆ. ಹೇಗಿರತ್ತೆ? ಎರಡು ಒಂದೇ ಯಾಕಾಗತ್ತೆ? ಒಂದು ಪಾಸ್ಟ್, ಒಂದು ಫ್ಯೂಚರ್. ಪಾಸ್ಟ್ ಅವನಿ, ಫ್ಯೂಚರ್ ನಾನು. ಎರಡಕ್ಕೂ ಮಧ್ಯ ತುಂಬಾ ವ್ಯತ್ಯಾಸ ಇದೆ. ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರ್ಗೂ ಮದ್ವೆ ಮಾಡ್ಕೊಳ್ಳೋರ್ಗೂ ಮಧ್ಯ ತುಂಬಾನೇ ವ್ಯತ್ಯಾಸ ಇದೆ. ಯಾವಾಗ ಏನಾಗುತ್ತೋ ಯಾರಿಗ್ ಗೊತ್ತು? ಏನ್ ಶ್ರೀಕರ್ ಅವರೇ ಈ ಕನ್ಫ್ಯೂಷನ್? ನಮ್ ವಿಷಯದಲ್ಲಿ ನಿಮಗೆ ಹಾಗೆ ಇರುತ್ತೆ ಬಿಡಿ. ನೋಡಿ, ನನಗೆ ಶ್ರೀಕರ್ ಅವ್ರ ಜೊತೆಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿದೆ. ನಂಗ್ ಶ್ರೀಕರ್ ಅವ್ರ ಜೊತೆಲಿ ಸುಮ್ನೆ ಆಗ್ಬಿಟ್ರಲ್ಲ, ಹೇಳಿ. ಏನಿಲ್ಲ ಬಿಡಿ. ಆಫೀಸಲ್ಲಿ ಜಗಳ ಏನು? ಹೊರಗಡೆ ಹೋಗಿ ಮಾತಾಡೋಣ ಬನ್ನಿ. ಹೇಳ್ತಿದ್ದೀನಿ ಅಲ್ವಾ, ಬನ್ನಿ. ನಾನು ಇಲ್ಲೇ ಮಾತಾಡ್ತೀನಿ, ನನಗೆ ಯಾವುದೇ ಭಯ ಇಲ್ಲ. ನಾನು ಕೂಡ ಇಲ್ಲೇ ಮಾತಾಡ್ತೀನಿ, ನಂಗೂ ಯಾವ ಭಯನೂ ಇಲ್ಲ. ನನಗಿದೆ. ಪ್ಲೀಸ್ ದಯವಿಟ್ಟು ಹೊರಗಡೆ ಬನ್ನಿ, ಪ್ಲೀಸ್. ಸುದೀಪ್ ಸಿನಿಮಾ ಯಶ್ ಸಿನಿಮಾ ನೋಡ್ತಾರಾ ಇದೆ ಇದು. ನೀವ್ ಹೀಗೆ ಆಫೀಸಿಗೆ ಬಂದು ಜಗಳ ಮಾಡ್ತಿದ್ರೆ 4 ಜನರ ಮುಂದೆ ನಗೆಪಾಟ್ಲಾಗ್ತೀವಿ. ನನ್ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಹೋಗೋ ಕೆಲಸ ಮಾಡ್ತಿರೋದು ಯಾರು? ನಾನಾ ಅವನಿನಾ? ಆದ್ರೂ ನಮ್ಮ ಮಧ್ಯೆ ಅವನಿ ಇಂಟರ್ಫಿಯರೆನ್ಸ್ ಯಾಕೆ? ಅವ್ರವ್ರಿಗಿರ್ಬೇಕಾಗಿರೋ ಅಧಿಕಾರ ಹಕ್ಕು ಅವ್ರವ್ರಿಗಿರತ್ತೆ. ನನ್ ಶ್ರೀಕರ್ ಮೇಲೆ ನಿನಗೇನ್ ಅಧಿಕಾರ ಇದೆ? ನಿನಗೇನ್ ಹಕ್ಕಿದೆ? ಹೇಗ್ ಮಾತಾಡ್ತಿದ್ದಾಳೆ ಅಂತ ನೋಡಿದ್ರಾ? ನೋಡ್ತಿದ್ದೀನಿ. ಮತ್ತೆ ನೀವೇನು ಕೇಳಲ್ವಾ? ಮನೆಗೆ ಹೋದ್ಮೇಲೆ ಕೇಳ್ತೀನಿ.
ಮೊದಲು ನಾವು ಮನೆಗೆ ಹೋಗೋಣ ನಡೀರಿ. ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡೋಣ ಅಂತ ನಾವಿಬ್ರೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಎಲ್ಲ ಇವಳು ಹಾಳು ಮಾಡ್ಬಿಟ್ಲು. ಸೇಮ್ ಫೀಲಿಂಗ್. ನೋಡಿದ್ರ ಹೇಗಂತಿದ್ದಾಳೆ? ಅಷ್ಟಕ್ಕೂ ನೀವ್ ಯಾಕೇನು ಹೇಳ್ತಾ ಇಲ್ಲ? ನಿಮಗೆ ಕೈ ಮುಗಿತೀನಿ. ಮೊದಲು ನಾವು ಮನೆಗೆ ಹೋಗೋಣ ನಡೀರಿ. ನಾನು ಮುಂದೆ ಸೀಟಲ್ಲೇ ಕೂತ್ಕೋತೀನಿ. ನಾನು ಹಿಂದೆ ಸೀಟಲ್ಲೇ ಕೂತ್ಕೊಂತೀನಿ. ನನಗೇನು ಅಭ್ಯಂತರ ಇಲ್ಲ. ಇಬ್ರು ಕಾರಲ್ಲಿ ಕೂತ್ಕೊಂಡು ಮನೆಗೆ ಹೋಗೋವರೆಗೂ ಕಿತ್ತಾಡ್ಕೊಂಡೇ ಇರಿ. ನನಗೆ ಸ್ವಲ್ಪನೂ ಅಭ್ಯಂತರ ಇಲ್ಲ. ಆಫೀಸ್ ಹತ್ರ ಅಂತೂ ಸ್ವಲ್ಪನೂ ಜಗಳ ಮಾಡಬೇಡಿ. ಅವನಿ ನಮ್ ಜೊತೆ ಬರೋದು ನನಗಿಷ್ಟ ಇಲ್ಲ. ಏನೋ ಯಾಕೆ? ನನಗಿಷ್ಟ ಇಲ್ಲ ಅಷ್ಟೇ. ನಮ್ ಜೊತೆಗೆ ಏನಾದ್ರೂ ಬಂದ್ಲು ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಒಳಗಡೆ ಹೋಗಿ ಎಲ್ಲಾರ ಮುಂದೆ ನಿಮ್ ಮರ್ಯಾದೆ ಹೋಗೋ ತರ ಮಾಡ್ತೀನಿ. ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಈ ಅವನಿ ಜೊತೆ ಓಡಾಡ್ತಿದ್ದಾರೆ ಅಂತ ಪಬ್ಲಿಸಿಟಿ ಮಾಡ್ತೀನಿ. ಅಷ್ಟೇ ಅಲ್ಲ, ಮನೆಗೆ ಹೋದ್ಮೇಲೂ ಕೂಡ ಈ ವಿಷಯದ ಬಗ್ಗೆ ಮೀಟಿಂಗ್ ಇಡ್ತೀನಿ. ಅದಲ್ಲ ನಿಹಾರಿಕಾ, ಅವಳು ಕೂಡ ಮನೆಗೆ ಅಲ್ವಾ ಬರ್ತಿರೋದು. ಕಾರಲ್ಲಿ ಹತ್ತಿಸ್ಕೊಂಡ್ರೆ ತಪ್ಪೇನಿದೆ? ಇಷ್ಟ ಹೇಳಿದ್ರು ವಹಿಸ್ಕೊಂಡ್ ಬರ್ತಿದ್ದೀರಲ್ಲ, ಯಾಕೆ? ಅವನಿ ನಮ್ ಜೊತೆ ಬರ್ಬಾರ್ದು. ಅದಾಗಲ್ಲ ಅಂದ್ರೆ ಆಗಲ್ಲ. ನೀವು ನಾನು ಮಾತ್ರನೇ ಹೋಗ್ಬೇಕು. ನನ್ ಮಾತನ್ನ ಏನಾದ್ರೂ ಬೇಡ ಅಂದ್ರೆ ದೊಡ್ಡ ರಾಧ ಅಂತಾನೆ ನಡೆಯುತ್ತೆ. ಅವನಿ, ನೀನಿಲ್ಬಾ. ನೀನು 1 ನಿಮಿಷ ಇಲ್ಲೇ ಇರು. ಅವನಿ, ಏನ್ರೀ? ನೀನಾದ್ರೂ ಅರ್ಥ ಮಾಡ್ಕೋ. ಅದಲ್ಲ ರೀ, ನೀವ್ ಅವಳು ಹೇಳ್ದಾಗ್ಲೆಲ್ಲ ಕೇಳಿಸ್ಕೊಂತ ಹೋದ್ರೆ ಮುಂದೆ ಇನ್ನಷ್ಟು ಆಡ್ಕೊಂತಾಳಷ್ಟೆ. ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ಅಫ್ಕೋರ್ಸ್, ಬಟ್ ಅವಳಿಗೆ ಬುದ್ಧಿ ಹೇಳಬೇಕಾಗಿರೋದು ಈ ರೀತಿಲಲ್ಲ. ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಇವಾಗಾದ್ರೆ ಆಫೀಸಲ್ಲಿ ಎಲ್ಲರ ಮುಂದೆ ನಮ್ಮಿಬ್ರ ಬಗ್ಗೆ ಇನ್ನಷ್ಟು ಕೆಟ್ಟದಾಗ ಹೇಳ್ತಾಳೆ. ಪ್ಲೀಸ್ ಚಿನ್ನ, ಪ್ಲೀಸ್ ಅವನಿ. ಅಬ್ಬಾ, ಇಂಥ ವಿಷಯದಲ್ಲಾದ್ರೆ ಚಿನ್ನ, ಬಂಗಾರ, ಮುದ್ದು ಅಂತ ಚೆನ್ನಾಗ್ ಕರಿತೀರ. ಅದಲ್ಲ ಅವನಿ. ಸರಿ ಬಿಡಿ, ನಿಮ್ಗೋಸ್ಕರ ಸುಮ್ನಾಗ್ತೀನಿ. ಥ್ಯಾಂಕ್ ಯು. ಇನ್ನು ಎಷ್ಟೊತ್ತು? ಬರ್ತಿದ್ದೀನಿ. ಹೋಗೋಣ ನಡಿ. ಆಯ್ತಾ ನಿಮ್ ಮೀಟಿಂಗು? ಆಯ್ತು. ಅವನಿ ನಮ್ ಜೊತೆ ಬರಲ್ಲ ಬಿಡು. ನಾವು ಹೋಗೋಣ ನಡಿ. ಥ್ಯಾಂಕ್ಸ್. ಬಾಯ್ ಅವನಿ. ನಂಗೂ ಟೈಮ್ ಬರುತ್ತೆ ಬಿಡು. ಶ್ರೀಕರ್ ಅವ್ರೆ, ನಾವ್ ಒಟ್ಟಿಗೆ ಪ್ರಯಾಣ ಮಾಡ್ಬೇಕು ಅಂತ ಬರ್ದಿದ್ರೆ ಖಂಡಿತ ನಡೆಯತ್ತೆ ಬಿಡಿ. ಅಂಥ ಸೀನೇನಿಲ್ಲ ಬಿಡು. ಶ್ರೀಕರ್ ಅವರೇ, ನಡೀರಿ. ಸಾರಿ. ಆಟೋ ಅಣ್ಣ, ಎಲ್ಲೋಗ್ಬೇಕು ಮೇಡಮ್? ಬೇಗ ಆ ಕಾರ್ನ ಫಾಲೋ ಮಾಡಿ. ಓಕೆ ಮೇಡಮ್. ಶ್ರೀಕರ್ ಅವರೇ, ಹೇಳು. ಯಾಕೆ ನೀವು ಅವನಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ? ಅವನಿ ನಮ್ಮ ಮನೆಗೆ ತುಂಬಾ ಒಳ್ಳೇದು ಮಾಡಿದ್ದಾಳೆ. ಅದಕ್ಕೆ ಅವಳ ಗೌರವಕ್ಕಾಗ್ಲಿ ಅವಳ ಮರ್ಯಾದೆಗಾಗ್ಲಿ ಏನಾದ್ರೂ ಭಂಗ ಆಯ್ತು ಅಂದ್ರೆ ನಾನ್ ಸಹಿಸೋದಿಲ್ಲ. ಮನೆಯವ್ರಿಗೆ ಗೊತ್ತಿಲ್ದೇನೆ ತಾಳಿ ಕಟ್ಟಿದ್ಯಾ ಅಲ್ವಾ? ಇಷ್ಟು ಸಪೋರ್ಟ್ ಮಾಡದೇ ಇದ್ರೆ ಹೇಗೆ ಹೇಳು? ಏನ್ ಯೋಚನೆ ಮಾಡ್ತಿದೀಯಾ? ನನ್ನ ಯಜಮಾನ್ರು ಬಂಗಾರ ಅಂತ ಯೋಚನೆ ಮಾಡ್ತಿದ್ದೆ. ಯಜಮಾನ್ರ? ಗಂಡ ಆಗೋರನ್ನ ಹಾಗೆ ಕರೆಯೋದಕ್ಕೆ ಅವಕಾಶ ಇದೆ ಬಿಡಿ.
ಒಳ್ಳೇದ್ ಮಾಡಿರೋ ವ್ಯಕ್ತಿಗಳ ಬಗ್ಗೆನೇ ನೀವು ಅಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನಾಳೆ ದಿನ ನಾನು ನಿಮ್ಮನ್ನ ಮದ್ವೆ ಮಾಡ್ಕೋತಿರೋಳು, ನನ್ನ ಬಗ್ಗೆ ಇನ್ನೆಷ್ಟು ಯೋಚನೆ ಮಾಡ್ತಿರೋ? ಹಾ, ಏನಾದ್ರೂ ಆಗ್ಲಿ, ನಾನ್ ಮಾತ್ರ ತುಂಬಾನೇ ಅದೃಷ್ಟವಂತೇರಿ. ನಮ್ಮ ಮದ್ವೆ ಬೇಗ ಆಗೋದ್ರೆ ಸಾಕು, ದಿನ ನಾವೇ ಕಾರಲ್ಲೇ ಓಡಾಡಬಹುದು. ಅದು ಎಷ್ಟು ಚೆನ್ನಾಗಿರತ್ತಲ್ವಾ? ಎಲ್ಲ ನಾವು ಅನ್ಕೊಂಡಾಗೆ ನಡೆಯಲ್ಲ ಅಲ್ವಾ? ನೀವ್ ಹೇಳಿದ ಮಾತಿಗೆ ಅರ್ಥ ಏನು ಅಂತ ತಿಳ್ಕೊಳ್ಬಹುದಾ? ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ. ಆ ಕಡೆ ಸೂರ್ಯ ಈ ಕಡೆ ಹುಟ್ಟಿದ್ರು, ಭೂಮಿ ಆಕಾಶ ಒಂದಾದ್ರು, ಏನೇ ನಡೆದ್ರೂ ಸರಿ, ನಮ್ಮ ಮದ್ವೆ ಮಾತ್ರ ನಿಲ್ಲಲ್ಲ. ಯಾರಿಗೂ ನಿಲ್ಸೋದಕ್ಕೂ ಆಗಲ್ಲ. ಬೇಕು ಅಂದ್ರೆ ಇದನ್ನ ಬರ್ತಿಟ್ಕೊಳ್ಳಿ. ನಿಮಗ್ ಮಾತ್ರ ಒಂದು ವಿಷಯ ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಮ್ಮ ಮದ್ವೆ ಆಗೋದಕ್ಕೂ ಮೊದಲೇ ಆ ಅವನಿ ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕು. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಕಾರ್ ಯಾಕೆ ನಿಲ್ಸಿದ್ರಿ? ನಾನ್ ನಿಲ್ಲಿಸ್ಲಿಲ್ಲ, ಕಾರೇ ನಿಂತು ಹೋಯ್ತು. ಏನಾಯ್ತೋ ನೋಡ್ತೀನಿ. ಲಾಸ್ಟ್ ಟೈಮ್ ಹಾಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಪ್ರತಿ ಸಲ ನಾನ್ ಕಾರ್ ಹತ್ತುವಾಗ್ಲೇ ಯಾಕೆ ರಿಪೇರಿ ಆಗತ್ತೋ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಪ್ರಾಬ್ಲಮ್ಸ್ ಅನ್ನೋದು ಹೇಳ್ ಬರುತ್ತಾ ಏನೋ? ನನಗ್ಯಾಕೋ ಬೇಕು ಅಂತಾನೆ ಮಾಡ್ತಿರೋ ಹಾಗೆ ಅನಿಸ್ತಿದೆ. ನಿನಗಷ್ಟು ಅನುಮಾನ ಇದ್ರೆ ನೀನೇ ಹೋಗಿ ಕಾರ್ ಸ್ಟಾರ್ಟ್ ಮಾಡು, ನಿನಗೂ ಡ್ರೈವಿಂಗ್ ಬರುತ್ತೆ ಅಲ್ವಾ? ಅಗತ್ಯ ಇಲ್ಲ ಬಿಡಿ, ನಿಮ್ಮ ಮಾತನ್ನ ನಂಬ್ತೀನಿ. ಇವಾಗ ಏನ್ ಮಾಡೋಣ? ಮನೆಗೆ ಹೇಗೆ ಹೋಗೋದು? ಮೆಕ್ಯಾನಿಕ್ಕಿಗೆ ಫೋನ್ ಮಾಡಿ ಕಾರ್ನ ರಿಪೇರಿಗೆ ತಗೊಂಡು ಹೋಗು ಅಂತೀನಿ. ಸರಿ, ಬೇಗ ಮಾಡಿ. ಅಷ್ಟರಲ್ಲಿ ನಾವು ಮನೆಗೆ ಹೋಗೋದಕ್ಕೆ ನಾನು ಕ್ಯಾಬ್ ಬುಕ್ ಮಾಡ್ತೀನಿ. ಕ್ಯಾಬಾ? ಈ ಏರಿಯಾದಲ್ಲಿ ಕ್ಯಾಬ್ ಎಲ್ಲ ಸಿಗಲ್ಲ. ಮತ್ತೆ ಹೇಗೆ ಹೋಗೋದು? ಅಣ್ಣ, ಇಲ್ಲಿ ನಿಲ್ಸಿ. ಸರಿ ಮೇಡಮ್. ಒಂದ್ ನಿಮಿಷ ಬರ್ತೀನಿ. ಅಯ್ಯೋ, ಏನಾಯ್ತು? ಕಾರ್ ರಿಪೇರ್ ಆಯ್ತಾ? ಹ, ಅದಕ್ಕೆ ಹೇಳ್ತಾರೆ ಮಾಡಿದ್ದುಣ್ಣೋ ಮಾರಾಯ ಅಂತ. ಎಂಥ ಗಾದೆ ಹೇಳ್ತಾ ಇದ್ದಾಳೆ ನೋಡಿದ್ರಿ ಅಲ್ವಾ? ಏನೋ ಮಾತಿನ ವರ್ಷಲ್ ಹೇಳಿದಾಳೆ ಬಿಡು. ನಿಹಾರಿಕಾ ಎಷ್ಟು ಆಸೆ ಪಟ್ಲು, ಪಾಪ ಹೀಗಾಗೋಯ್ತು. ದೇವ್ರಿದಾನೆ. ಅವನಿ ಮನೆಗೆ ಅಲ್ವಾ? ಹೌದು ರೀ. ಹಾಗಾದ್ರೆ ನಾನ್ ನಿನ್ ಜೊತೆನೆ ಆಟೋದಲ್ಲಿ ಬರ್ತೀನಿ. ಅಯ್ಯೋ, ನೀವ್ ಹಾಗೆ ಕೇಳ್ಬೇಕಾ? ವೆಲ್ಕಮ್ ಸರ್. ಮತ್ತೆ ನನ್ ಪರಿಸ್ಥಿತಿ ಏನು? ನೀನ್ ಕ್ಯಾಬಲ್ಲಿ ಬಂದ್ಬಿಡು. ಅವನಿ ಜೊತೆ ಬರೋದಕ್ಕೆ ನಿನಗೆ ಕಷ್ಟ ಆಗತ್ತಲ್ವಾ? ಹೆಂಡತಿ ಆಗೋಳನ್ನ ಹೀಗೆ ನಡು ರೋಡಲ್ಲಿ ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾರಾ? ನಾನ್ ಕೂಡ ನಿಮ್ ಜೊತೆನೆ ಬರ್ತೀನಿ. ನೀನು ಅವನಿಗೆ ಕಾರ್ ಹತ್ತಕ್ ಬಿಡ್ಲಿಲ್ಲ, ಮತ್ತೆ ಅವನಿ ಒಪ್ಕೋತಾಳೋ ಇಲ್ವೋ ಅವನಿನೇ ಒಂದ್ಸಲ ಕೇಳು. ಆಟೋದಲ್ಲಿ ಬರ್ಬೋದಾ? ಆಪತ್ನಲ್ಲಿರ್ಬೇಕಾದ್ರೆ ಮನುಷ್ಯರನ್ನ ಮಾನವೀಯತೆ ಇಲ್ದೇನೆ ಬಿಟ್ಟು ಹೋಗೋದು ನಂಗೊತ್ತಿಲ್ಲ. ನಿನ್ನಷ್ಟು ಸ್ವಾರ್ಥ ನನಗಿಲ್ಲ. ನಡೀರಿ ಹೋಗೋಣ. ಕೂತ್ಕೋ. ಅವನಿ ಪಕ್ಕ ನಾನು ಕೂತ್ಕೊಳ್ಳಲ್ಲ ಅಂದ್ರೆ ಶ್ರೀಕರ್ ಕೂತ್ಕೋತಾನೆ. ಹಾಗಾಗ್ಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ ನಿಹಾರಿಕಾ? ಕೂತ್ಕೋ. ಎಕ್ಸ್ಕ್ಯೂಸ್ ಮೀ.
ಏನು? ನಂಗೆ ನಿನ್ ಪಕ್ಕದಲ್ಲಿ ಕುತ್ಕೊಳಕ್ ಇಷ್ಟ ಇಲ್ಲ. ಯಾಕೆ? ನಿಂಗೆ ಲಿಫ್ಟ್ ಬೇಕು ಅಂದ್ರೆ ಯಾಕೆ ಏನು ಅಂತ ಕೇಳ್ಬಾರ್ದು. ಸಿಕ್ಕಿದ್ದೀನಿ ಅಂತ ಆಡ್ಕೋತಿದ್ದಾಳೆ. ನಿಹಾರಿಕಾ, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಛೇ, ಸರಿ ಕೂತ್ಕೊಳ್ಳಿ. ನಡೀರಿ ಅಣ್ಣ. ಆ ಸೀನು, ಕಾರ್ ಪ್ರಾಬ್ಲಮ್ ಕಟ್ಟಿದೆ. ರೋಡ್ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದೀನಿ. ನಿನಗೆ ಅಡ್ರೆಸ್ ಸೆಂಡ್ ಮಾಡ್ತೀನಿ. ಶೋರೂಮಿಗೆ ತಗೊಂಡು ಹೋಗಿ ಅದೇನು ರಿಪೇರಿ ಅಂತ ನೋಡ್ಕೋಬಾ, ಸರಿನಾ? ಈಗಲೇ ಅಡ್ರೆಸ್ ಸೆಂಡ್ ಮಾಡ್ತೀನಿ. ಕಾರ್ ವಿಷಯನ್ ಬಿಡಿ, ಮೊದಲು ನೋಡ್ಕೋಬೇಕಾಗಿರೋ ವಿಷಯ ನೋಡ್ಕೊಳ್ಳಿ. ಹೌದು, ಅದು ಮಾತ್ರ ನಿಜ. ಶುರು ಮಾಡಿದ್ರಲ್ಲಪ್ಪ ದೇವ್ರೆ, ಇದು ಎಷ್ಟು ದೂರ ಹೋಗುತ್ತೋ ಏನೋ. ಕೆಲವ್ರಿಗೆ ಬುದ್ಧಿನೇ ಇರೋದಿಲ್ಲ, ಕೆಲವ್ರಿಗೆ ನಾಚಿಕೆ ಇರೋದಿಲ್ಲ, ಕೆಲವರು ಯಾಕೆ ಹುಟ್ತಾರೆ ಅಂತಾನೆ ಗೊತ್ತಿಲ್ಲ, ಕೆಲವರು ಯಾಕೆ ಬದುಕ್ತಾರೋ ಗೊತ್ತಿಲ್ಲ. ಛೀ ಚಿಚ್ಚಿ ಛೀ 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 ಚಿಚ್ಚಿ ಚಿಚ್ಚಿ ಚಿಚ್ಚಿ. ನಿಲ್ಲಿಸ್ತೀರಾ? ಮೊದ್ಲು ಅವಳಗ್ ನಿಲ್ಸೋದಕ್ಕೆ ಹೇಳಿ. ನಿಹಾರಿಕಾ, ಮೊದಲು ಅವಳಗ್ ನಿಲ್ಸು ಅಂತ ಹೇಳಿ. ಅವನಿ, ನೀನ್ ಸ್ವಲ್ಪ. ಇವ್ರು ನಿಲ್ಸಲ್ಲ ಸರ್, ಇವ್ರ ಜಗಳಕ್ಕೆ ಕೊನೆನೇ ಇಲ್ಲ. ನೀನ್ ಮುಂದೆ ನೋಡ್ಕೊಂಡು ಓಡ್ಸಪ್ಪ ತಂದೆ. ಸರಿ ಸರ್. ಪ್ರತಿಯೊಂದಕ್ಕೂ ತಲೆ ಹಾಕ್ತಾ ಇರ್ತಾಳೆ. ಹಲೋ, ಯಾರಿಗೆ ಏನ್ ಕೊಡ್ಬೇಕು ಅಂತ ಆ ದೇವ್ರಿಗೆ ಚೆನ್ನಾಗ್ ಗೊತ್ತು. ಬೇಕು ಅಂತಾನೆ ನಿನ್ ಕಡೆ ಹೇಳ್ಕೊತಿದ್ಯಾ ಅಲ್ವಾ? ಆಟೋ ಟರ್ನ್ ಆಯ್ತು, ಕಾಣಿಸ್ಲಿಲ್ವಾ? ಚಿಕ್ಕ ಟರ್ನಿಂಗೆ ಹಾಗೆ ಬಿದೋಗ್ತಾರಾ? ನೀನು ಬೇಕು ಅಂತಾನೆ ಹೇಳ್ಕೊಂಡೆ. ಹಾಗಾದ್ರೆ ನೀನೇ ಬೇಕು ಅಂತ ತಳ್ದೆ. ಹಾ, ನನಗೆ ಅಂತ ಅಗತ್ಯ ಇಲ್ಲ. ನಂಗೂ ಅಂತ ಅಗತ್ಯ ಇಲ್ಲ. ಮನೇಲಿ ಇರ್ಬೇಕಾಗಿರೋ 3 ಮೇನ್ ಕ್ಯಾರೆಕ್ಟರ್ಸು ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗಿರ್ತಾರೋ? ಹೊರಗಡೆ ಆಟೋ ನಿಲ್ತು. ಯಾರು ಬಂದಿರ್ಬೋದು? ಏನಿ ವಿಚಿತ್ರ, 3 ಜನ ಸೇರಿ ಆಟೋಲ್ ಬರೋದು ಅಂದ್ರೇನು? ಅದೇ ಅಲ್ವಾ, ಅಂದ್ರೆ ದಾರಿಲಿ ಏನೋ ಒಂದ್ ನಡೆದಿದೆ. ಇಲ್ಲ ಅಂದ್ರೆ ನಿಹಾರಿಕಾ ನಿಜವಾಗ್ಲೂ ಕಾಂಪ್ರಮೈಸ್ ಆಗಲ್ಲ. ಆ ವಾಸುದೇವನೇ ಕತ್ತೆ ಕಾಲ್ನ ಹಿಡ್ಕೊಂಡಿದ್ನಂತೆ. ಇವತ್ತು ಕೆಲವ್ರ ಪರಿಸ್ಥಿತಿ ಹಾಗೆ ಇತ್ತು. ಏನಂತೀರಾ ಶ್ರೀಕರ್ ಅವರೇ? ಹೌದು. ಒಬ್ಬೊಬ್ರಿಗೆ ಒಂದೊಂದ್ ಸಮಯ ಬರುತ್ತೆ, ಅಲ್ಲಿವರೆಗೂ ಹಾರಿ ಹಾರಿ ಬೀಳ್ಬಾರ್ದು. ಏನಂತೀರ ಶ್ರೀಕರ್ ಅವರೇ? ಅರ್ಥ ಆಗ್ಲಿಲ್ಲ. ನಿಮ್ಗೆ ಇಂಥದ್ದೆಲ್ಲ ಅರ್ಥ ಆಗಲ್ಲ, ನಡೀರಿ. ಆಹಾ, ಅವರು ನಾಟಕದಲ್ಲಿ ಮಾಡಿರೋ ಕ್ಯಾರೆಕ್ಟರ್ಸ್ನ ರಿಯಲ್ ಲೈಫ್ನಲ್ಲೂ ಕೂಡ ಫಿಕ್ಸ್ ಆಗಿದ್ದಾರೆ ಅಂತ ಆಯ್ತು. ಬಾ ಅಮ್ಮ, ಇದನ್ ಕತೆ ಮುಂದೆ ಏನಾಗುತ್ತೋ ಏನೋ. ನೀವು 3 ಜನ ಸೇರ್ಕೊಂಡು ಆಟೋಲ್ ಬರೋದು ಅಂದ್ರೇನು? ಎಲ್ ಮೀಟ್ ಮಾಡಿದ್ರಿ? ಯಾಕೆ ಮೀಟ್ ಮಾಡಿದ್ರಿ? ನಿನ್ ಕಾರ್ ಏನಾಯ್ತು? ಅಷ್ಟಕ್ಕೂ ನಿಮ್ಗೆ ಏನಾಯ್ತು? ಬೇಗ ಹೇಳಿಲ್ಲ ಅಂದ್ರೆ ನಮ್ಗೆ ಹುಚ್ಚು ಹಿಡಿಯೋ ತರ ಇದೆ. ನಾವ್ ನಿಹಾರಿಕಾ ಜೊತೆ ಬಂದಿಲ್ಲ, ನಿಹಾರಿಕಾನೇ ನಮ್ ಜೊತೆಗ್ ಬಂದ್ಲು. ಅದೇ, ಯಾಕೆ, ಹೇಗೆ? ಅವಳನ್ನೇ ಕೇಳಿ. ಲೇ, ಅಷ್ಟಕ್ಕೂ ಏನ್ ನಡೀತು ಅಂತ ನೀನಾದ್ರೂ ಹೇಳೋ. ಅವನೇ ಹೇಳಿದ್ ನಿಜ. ಯಾಕೆ ಹೇಗೆ ಅನ್ನೋದನ್ನ ನಿಹಾರಿಕನ ಕೇಳಿ ತಿಳ್ಕೊಳ್ಳಿ. ನನಗೆ ಅರ್ಜೆಂಟ್ ಕೆಲಸ ಇದೆ. ರವಿಚಂದ್ರನ್ ಸಿನಿಮಾದಲ್ಲಿನ ಹೀರೋಯಿನ್ ಹಾಗೆ ಅವನಿ, ರಾಮ್ ಗೋಪಾಲ್ ವರ್ಮಾ ಸಿನಿಮಾ ವಿಲ್ಲನ ಹಾಗೆ ನೀನು, ಸ್ವಾತಿ ಮುತ್ತು ಹಾಗೆ ಶ್ರೀಕರ್,
ಅಷ್ಟಕ್ಕೂ ಏನ್ ನಡೀತಿದೆ ನನಗ್ ಗೊತ್ತಾಗ್ಬೇಕು 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 ಗೊತ್ತಾಗ್ಬೇಕು. ಅವನಿನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ನಮ್ ಹತ್ರ ಕತೆಗಳ್ನ ಹೇಳ್ತಾ ನೀನ್ ಮಾತ್ರ ಜೊತೆಗೆ ಓಡಾಡ್ತಿದ್ಯಾ, ಏನ್ ವಿಷಯ?